ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ. ಯಾವತ್ತು ದುರ್ಜನರು ನಮ್ಮಲ್ಲಿ ಸೇರ್ತಾರೋ ಮನಸ್ಸು ಎಲ್ಲ ಕಡೆಗಳಲ್ಲಿ ವಿಚಲಿತವಾಗ್ತದೆ. ಅದಕ್ಕಾಗಿ ಈ ಮನಸ್ಸನ್ನು ಗಟ್ಟಿಗೊಳಿಸ್ಲಿಕ್ಕಾಗಿ ಪ್ರಹ್ಲಾದರಾಜರನ್ನ ಇಟ್ಟ. ತಾನ್ಯಾಕೆ ಮನೆಯನ್ನ ಕಾಯ್ದ ಅಂತ ಕೇಳಿದರೆ, ಈ 3 ಪಾದದಷ್ಟು ಭೂಮಿಯನ್ನ ಕೊಡುವುದರ ಜೊತೆಗೆ ತನ್ನ ತಲೆಯನ್ನೇ ಕೊಟ್ಟುಬಿಟ್ನಲ್ಲ ಬಲಿ, ಅದಕ್ಕಾಗಿ ಮನೆಯನ್ನ ಕಾಯ್ತೇನೆ ಅಂದ ದೇವರು. ದೇವರು ನಮ್ಮಿಂದ ಏನೂ ಕೇಳೋದಿಲ್ಲ. 1000 ಲೀಟರ್ ಹಾಲು, 2000 ಲೀಟರ್ ಮೊಸರು, ಜೇನುತುಪ್ಪ, ತುಪ್ಪ, ಹಣ್ಣು ಗಿಣ್ಣು ಏನೂ ಕೇಳೋದಿಲ್ಲ ದೇವರು. ದೇವರು ಕೇಳೋದೇನು, ನಿಮ್ಮ ತಲೆ ಕೊಟ್ಬಿಡಿ ನನಗೆ ಅಂತ. ನಾಳೆ ಕತ್ತರಿಸಿಡ್ಬೇಡ್ರಿ ಯಾರು, ತಲೆ ಕೊಟ್ಬಿಡಿ ಅಂದರೆ ತಲೆಯಲ್ಲಿ ಜಾಗ ಕೊಡಿ ಅಂತಾನೆ ದೇವರು. ಹೌದಾ? ಅದಕ್ಕಾಗೇ ನೋಡಿ, ಆ ಯಾವ ವಸುದೇವ ಶ್ರೀಕೃಷ್ಣ ಪರಮಾತ್ಮನನ್ನ ತಲೆಯಲ್ಲಿ ಹೊತ್ತುಕೊಂಡು ಹೊರಡಬೇಕಾದರೆ ತುಂಬಿ ಬಂದಂತಹ ಯಮುನೆ ದಾರಿಯನ್ನ ಬಿಟ್ಲಂತೆ. ತೆಳಗಿನೋದಕ ಉಕ್ಕೇರಿ ಬಂದಾವು, ತುಳಕಿ ಚೆಲ್ಲಾಡಿ ನಿಂತಳು ಯಮುನೆ, ಮೇಲೆ ಮಾಡೊಡ್ಡಿ ಮೇಘಾಳಿ ಭೋರಿಟ್ಟವು, ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶಾವತಿಗೆ ಕುಂದ ಬಕುಲವು, ಮಾಲತಿ ಜಾಜಿಯು ಪರಿಮಳಂದೊಡಗೂಡಿ ನೀಲಾಂಗ ನಂಗ್ರಿಗೆ ಎರಗಿದವು. ಹಾಗಾಗಿ ಆ ಯಾವ ಭಗವಂತನನ್ನ ತಲೆಯಲ್ಲಿ ಹೊತ್ತವರಿಗೆ ವಾದಿರಾಜ ಗುರುಸಾರ್ವಭೌಮರು ರುಕ್ಮಿಣೀಶ ವಿಜಯದಲ್ಲಂತಾರೆ, ದೇವರನ್ನ ತಲೆಯಲ್ಲಿ ಹೊತ್ತವರಿಗೆ ಯಾವುದು ಅಸಾಧ್ಯ. ಅವತ್ತು ವಸುದೇವ ದೇವರನ್ನ ತಲೆಯಲ್ಲಿ ಹೊತ್ತ, ಅದಕ್ಕಾಗಿ ಯಮುನೆಯೇ ದಾರಿ ಬಿಟ್ಟಳು. ಇನ್ನು ದೇವರನ್ನ ತಲೆಯಲ್ಲಿ ನಾವು ಹೊತ್ತುಕೊಂಡರೆ ಈ ಸಂಸಾರ ಎನ್ನುವಂತಹ ಸಮುದ್ರ ದಾರಿ ಬಿಡೋದಿಲ್ಲೇನು ನಮಗೆ. ಅದಕ್ಕೆ ದೇವರನ್ನ ತಲೆಯಲ್ಲಿ ಹೊತ್ತುಕೊಳ್ಳಿ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೇರೆ ಈರೋ, ಯಮನ ಭಟರು ನೋಡಿ ಅಂಜಿ ಅಡಗಿ ಪೋಪುವರೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಹಾಗಾಗಿ ಯಾರನ್ನ ದೇವರನ್ನ ಯಾರು ತನ್ನ ತಲೆಯ ಮೇಲೆ ಹೊತ್ತುತ್ತಾರೋ ಅವರ ಮನೆಯನ್ನ ನಾನು ಕಾಯ್ತೇನೆ. ಇದು ಭಗವಂತನ ವಚನ. ಇದನ್ನೇ ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮೆ ಹೇಳುತ್ತದೆ. ಆ ಚೇಳರಾಜನ ಆಸ್ಥಾನಕ್ಕೆ ಬಂದಂತಹ ಬ್ರಹ್ಮದೇವರು, ಆಕಳಿನ ರೂಪದಲ್ಲಿ ಬಂದಂತಹ ಬ್ರಹ್ಮದೇವರು ಹುತ್ತಿನಲ್ಲಿ ಇರುವಂತಹ ಶ್ರೀನಿವಾಸನಿಗೆ ಹಾಲು ಎರೆದಾಗ ಚೇಳರಾಜನ ಭೃತ್ಯ ಆಕಳನ್ನ ಕೊಲ್ಲಬೇಕು ಅಂತ ಬಂದರೆ ಆಕಳನ್ನ ಸರಿಸಿ ಆ ಕೊಡಲೆಯ ಪೆಟ್ಟನ್ನೇ ತಾನು ತಿಂದ ಮಹಾನುಭಾವ. ಯಾರಾದರೂ ತಿನ್ನಲಿಕ್ಕೆ ಸಾಧ್ಯನಾ? ಮಕ್ಕಳಿಗೋಸ್ಕರವೂ ನಾವೇ ತಿನ್ನೋದಿಲ್ಲ ಆ ಏಟನ್ನ, ದೇವರು ತಿಂದು ತೋರಿಸಿದ. ಇತಿಮೇ ಮತ್ಪಣಃ. ಯಾರು ಒಂದೇ ಒಂದು ಪ್ರೀತಿಯಿಂದ ಭಕ್ತಿಯಿಂದ ಒಂದು ತುಳಸಿ ದಳವನ್ನ ನನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾರೋ ಅವರ ಸಮಗ್ರವಾದ ಯೋಗಕ್ಷೇಮವನ್ನ ನಾನು ನೋಡಿಕೊಳ್ತೇನೆ ಅಂತ. ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗಮದಾನ್ಮುದ ರಘುಹರಿಯೋ ಮುದಂ ದಧ್ಯ